ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗೋದು ಅನುಮಾನ ಅಂತ ಹೇಳಲಾಗಿದೆ. ಈ ವರ್ಷ ಟ್ರಂಪ್ ಜೊತೆಗೆ ಪ್ರಧಾನಿ ಮೋದಿ ಅವರ ಯಾವುದೇ ಸಭೆ ಇರಲ್ಲ. ಅಕ್ಟೋಬರ್ 26ರಿಂದ ಆಸಿಯಾನ್ ಶೃಂಗಸಭೆ ಮಲೇಷ್ಯಾದಲ್ಲಿ ಶುರುವಾಗ್ತಾ ಇದೆ. ಆದರೆ ಈ ಸಭೆಯಲ್ಲಿ ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇಲ್ಲ. ಇದರ ಬದಲಿಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭಾಗಿಯಾಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಎರಡು ಭಾಗ ಇದೆ. ಒಂದು, ನರೇಂದ್ರ ಮೋದಿ ಅವರು ಭಾಗಿಯಾಗ್ತಾ ಇಲ್ಲ, ಜೈಶಂಕರ್ ಅವರು ಭಾಗಿಯಾಗ್ತಾ ಇದ್ದಾರೆ ಅಂತ. ಇದಕ್ಕೆ ಆ್ಯಡ್ ಆನ್ ಆಗಿ ಕಾಂಗ್ರೆಸ್ ಇದನ್ನು ಟೀಕೆ ಮಾಡಿದೆ. ಏನಂತ, ಪ್ರಧಾನಿ ಮೋದಿ ಆಸಿಯಾನ್ ಶೃಂಗಸಭೆಗೆ ಯಾಕೆ ಹೋಗ್ತಿಲ್ಲ ಅಂತ ಹೇಳಿದ್ರೆ, ಕೇಳಿಸ್ಕೊಳ್ರಪ್ಪ ಎಲ್ಲರೂ ಹೇಳ್ತೀವಿ ಅಂತ ಹೇಳಿ ಕಾಂಗ್ರೆಸ್ ಇಲ್ಲಿ ಮಾತಾಡ್ತಾ ಇದೆ. ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಇಲ್ಲಿ ಟ್ರಂಪ್ರಿಂದ ಮತ್ತೆ ಮೂಲೆಗುಂಪಾಗೋ ತಪ್ಪಿಸ್ಕೊಳ್ಬೇಕಲ್ಲ ನರೇಂದ್ರ ಮೋದಿ ಅವರು, ಮತ್ತೆ ಮೂಲೆಗುಂಪಾಗೋ ತಪ್ಪಿಸ್ಕೊಳ್ಳೋ ಸಲುವಾಗಿಯೇ ನರೇಂದ್ರ ಮೋದಿ ಆಸಿಯಾನ್ಗೆ ಹೋಗ್ತಿಲ್ಲ ಅಂತ ಕಾಂಗ್ರೆಸ್ ಮಾತಾಡ್ತಾ ಇದೆ. ಇದಕ್ಕೊಂದು ನರೇಂದ್ರ ಮೋದಿ ಅವರು ಇದೀಗ ಹೇಗೆ ತಪ್ಪಿಸ್ಕೊಳ್ಳೋದು ಟ್ರಂಪ್ರಿಂದ ಅಂತೇಳಿ ಒಂದು ಕಾರಣವನ್ನು ಹುಡ್ಕೊಂಡ್ಬಿಟ್ಟಿದ್ದಾರೆ. ಅದಕ್ಕೆ ಆಸಿಯಾನ್ಗೆ ಇವರು ಹೋಗ್ತಾ ಇಲ್ಲ ಅಂಥೇಳಿ ಜೈರಾಮ್ ರಮೇಶ್ ಪೋಸ್ಟ್ ಮಾಡಿರೋದು ಸಾಮಾಜಿಕ ಜಾಲತಾಣದಲ್ಲಿ. ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಇದ್ದಾರೆ ಜೈರಾಮ್ ರಮೇಶ್ ಅವರು. ಟ್ರಂಪ್ರ ಈ ಹಿಂದಿನ ಹೇಳಿಕೆಯನ್ನು ಪೋಸ್ಟ್ ಮಾಡಿ ಜೈರಾಮ್ ರಮೇಶ್ ವ್ಯಂಗ್ಯವಾಡ್ತಾ ಇರೋದು. ಟ್ವಿಟಲ್ಲಿ ಏನಿದೆ ಅಂತ ನೋಡಿದ್ರೆ ನಾವು ನೋಡಿ, ಸಾಮಾಜಿಕ ಮಾಧ್ಯಮಗಳಲ್ಲಿ ಡೊನಾಲ್ಡ್ ಟ್ರಂಪ್ ಅವ್ರನ್ನ ಹೊಗಳಿ ಪೋಸ್ಟ್ ಮಾಡಿರೋದು ಒಂದು ಕಡೆ ಆದರೆ, ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧವನ್ನು ತಾನೇ ನಿಲ್ಲಿಸ್ಬಿಟ್ಟೆ ಅಂಥೇಳಿ ಈಗಾಗಲೇ 53 ಸಲ ಟ್ರಂಪ್ ಮಾತಾಡಿದ್ದಾರೆ. ಅಷ್ಟು ಸಾಲದು ಅಂತ ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡೋದು ನಿಲ್ಲಿಸುತ್ತೆ ಅಂತ ಕೂಡ 5 ಬಾರಿ ಇದನ್ನು ಹೇಳಿದ್ದಾರೆ. ಇಂಥ ವ್ಯಕ್ತಿಯನ್ನು ನೇರವಾಗಿ ಭೇಟಿಯಾಗೋದು ಯಾಕೆ, ಮುಜುಗರ ಆಗೋದು ಯಾಕೆ ಅಂಥೇಳಿ ಮೋದಿಯವರು ಈ ಥರದ ಭೇಟಿನೇ ಅಪಾಯಕಾರಿ ಅಂಥೇಳಿ ಕಳೆದ ಕೆಲ ದಿನಗಳಿಂದ ಆಸಿಯಾನ್ ಶೃಂಗಸಭೆಯಲ್ಲಿ ಭಾಗಿಯಾಗುವುದಕ್ಕೆ ಕುಲಾಲಂಪುರಕ್ಕೆ ಹೋಗ್ತಾರೋ ಇಲ್ಲವೋ ಅಂತ ಚರ್ಚೆ ನಡೀತಾ ಇತ್ತು. ಅದರಲ್ಲಿ ಭಾಗಿಯಾಗಲ್ಲ ಅಂತ ಇದೀಗ ಖಚಿತವಾಗಿದೆ. ಇದರಿಂದ ವಿಶ್ವದ ರಾಷ್ಟ್ರಗಳ ಬೇರೆ ಬೇರೆ ನಾಯಕರನ್ನು ತಬ್ಬಿಕೊಂಡು ಅವರೊಂದಿಗೆ ಫೋಟೋ ತೆಗೆಸ್ಕೊಳ್ಳೋದ್ರಿಂದ ಮೋದಿಯವರು ವಂಚಿತರಾಗ್ಬಿಟ್ರೆ ಇವತ್ತಿಗೆ. ಇದು ಜೈರಾಮ್ ರಮೇಶ್ ಹೇಳಿರೋದಿದು. ಜೊತೆಗೆ ವಿಶ್ವವೇದಿಕೆಯಲ್ಲಿ ತಾನೊಬ್ಬ ವಿಶ್ವಗುರು ಅಂಥೇಳಿ ಹೇಳಿಕೊಳ್ಳುವಂಥ ಅವಕಾಶವನ್ನು ಕೂಡ ನರೇಂದ್ರ ಮೋದಿಯವರು ಕೈ ಚೆಲ್ಕೊಂಡ್ಬಿಟ್ರು ಅಂಥೇಳಿ ಜೈರಾಮ್ ರಮೇಶ್ ವ್ಯಂಗ್ಯವಾಡಿದ್ದಾರೆ. ಇಲ್ಲಿ ಆಸಿಯಾನ್ ಶೃಂಗಸಭೆ ಏನು ಅಂತ ನೋಡಿದ್ರೆ, ಇದೇ ಅಕ್ಟೋಬರ್ 26ರಿಂದ 28ರವರೆಗೆ ಶೃಂಗಸಭೆ ಆಯೋಜನೆ ಆಗುತ್ತೆ. ಇದರಲ್ಲಿ ಮೋದಿ ಅವರ ಬದಲಿಗೆ ವಿದೇಶಾಂಗ ಸಚಿವ ಜೈಶಂಕರ್ ಭಾಗಿಯಾಗ್ತಾ ಇದ್ದಾರೆ. ಈ ಸಭೆಗೆ ಡೊನಾಲ್ಡ್ ಟ್ರಂಪ್ ಸೇರಿ ಇತರೆ ದೇಶಗಳ ನಾಯಕರಿಗೆ ಆಹ್ವಾನ ಇದೆ. ಆಸಿಯಾನ್ ಶೃಂಗಸಭೆಗೆ ಆಹ್ವಾನ ಕೊಟ್ಟಿರೋದು ಮಲೇಷ್ಯಾ. ಅಕ್ಟೋಬರ್ 26ನೇ ತಾರೀಕು ಕೋಲಾಲಂಪುರಕ್ಕೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬರ್ತಾ ಇದ್ದಾರೆ. ಇಂಡೋನೇಷ್ಯಾ, ಮಲೇಷ್ಯಾ, ಫಿಲಿಪೀನ್ಸ್, ಸಿಂಗಾಪುರ, ಥೈಲ್ಯಾಂಡ್, ವಿಯೆಟ್ನಾಂ, ಲಾವೋಸ್, ಮ್ಯಾನ್ಮಾರ್, ಕಂಬೋಡಿಯಾ ಸೇರಿದಂತೆ 10 ರಾಷ್ಟ್ರಗಳು ಆಸಿಯಾನ್ ಒಕ್ಕೂಟದಲ್ಲಿವೆ. ಆಸಿಯಾನ್ ವ್ಯಾಪ್ತಿಯಲ್ಲಿ ವ್ಯಾಪಾರ, ಹೂಡಿಕೆ, ಭದ್ರತೆ ಮತ್ತು ರಕ್ಷಣಾ ವಿಚಾರದಲ್ಲಿ ಆಸಿಯಾನ್ ರಾಷ್ಟ್ರಗಳ ನಡುವೆ ಒಂದು ಸಹಕಾರ ಒಪ್ಪಂದ ಇದೆ. 1992 ಪ್ರಾದೇಶಿಕ ಪಾಲುದಾರಿಕೆಯ ಮೂಲಕ ಈ ಭಾರತ ಆಸಿಯಾನ್ ನಡುವೆ ಒಂದು ಸಂಬಂಧ ಶುರುವಾಯಿತು. 1995 ಆ ಟೈಮಲ್ಲಿ ಪೂರ್ಣ ಪ್ರಮಾಣಕ್ಕೆ ಆಸಿಯಾನ್ ಭಾರತದ ಸಂಬಂಧ ಬೆಳೆದಿದೆ. 2012ರ ಕಾರ್ಯತಂತ್ರದ ಮೂಲಕ ಪಾಲುದಾರಿಕೆಯಾಗಿ ಸಂಬಂಧ ವಿಸ್ತರಣೆ ಆಯಿತು.